ನಂಜನಗೂಡಿನಲ್ಲಿ ಮಾಜಿ ಸಂಸದ ರಮೇಶ್ ಕತ್ತಿ ವಿರುದ್ಧ ನಾಯಕ ಸಮುದಾಯ ಹಮ್ಮಿಕೊಂಡಿದ್ದ ಪ್ರತಿಭಟನೆಯಲ್ಲಿ ಎಸಿ ಬಸವರಾಜ್ ಮಾತನಾಡಿ, ನಾಯಕ ಸಮುದಾಯವನ್ನ ಬೇಡ ನಾಯಕ ವಾಲ್ಮೀಕಿಗಳೆಂದು ರಾಜ್ಯದಲ್ಲಿ ಕರೆಯುತ್ತಾರೆ. ಜನಸಂಖ್ಯೆಯಲ್ಲಿ 4ನೇ ಸ್ಥಾನ ಹೊಂದಿದ್ದು, ಬೆಳಗಾವಿಯಿಂದ ಚಾಮರಾಜನಗರದವರೆಗೆ 31 ಜಿಲ್ಲೆಗಳಲ್ಲಿ ಹೆಚ್ಚಿನ ಜನಸಂಖ್ಯೆ ಇರುವ ಸಮಾಜವಾಗಿದೆ. ಇಂತಹ ಸಮಾಜದ ಬಗ್ಗೆ ಮಾಜಿ ಸಂಸದ ರಮೇಶ್ ಕತ್ತಿ ಅವಾಚ್ಯ ಶಬ್ದಗಳಿಂದ ಮಾತನಾಡಿರುವುದು ಸಮುದಾಯಕ್ಕೆ ನೋವಾಗಿದೆ ಎಂದರು. ನಾಯಕರ ಸಂಘದ ವತಿಯಿಂದ ಏನು ನಮ್ಮ ಸಮಾಜದ ಬಗ್ಗೆ ಅವಾಚ್ಯ ಶಬ್ದಗಳಿಂದ ಅವಾಚ್ಯಕಾರಿ ಶಬ್ದಗಳಿಂದ ಮಾತನಾಡಿದಂಥ ರಮೇಶ್ ಕತ್ತಿಯವರ ವಿರುದ್ಧವಾಗಿ ಇವತ್ತು ನಾವು ಅಂಬೇಡ್ಕರ್ ಅವರ ಪ್ರತಿಮೆಯ ಮುಂದೆ ನಾವು ಧರಣಿಯನ್ನು ನಾವು ಮಾಡ್ತಾ ಇದ್ದೇವೆ, ಪ್ರತಿಭಟನೆಯನ್ನು ಮಾಡ್ತಾ ಇದ್ದೇವೆ. ನಮ್ಮ ನಾಯಕ ಸಮಾಜ ಬೇಡ ವಾಲ್ಮೀಕಿ ನಾಯಕ ಅಂತ ಹೇಳಿ ವಿವಿಧ ಹೆಸರುಗಳಿಂದ ಈ ರಾಜ್ಯದಲ್ಲಿ ಕರೀತಾರೆ. ನಮ್ಮ ಸುಮಾರು ಜನಸಂಖ್ಯೆಯಲ್ಲಿ ನಾವು 4ನೇ ಸ್ಥಾನದಲ್ಲಿ ರಾಜ್ಯದಲ್ಲಿ ಇದ್ದೇವೆ. ಬೆಳಗಾವಿಯಿಂದ ಹಿಡಿದು ಮೈಸೂರು, ಚಾಮರಾಜನಗರ, ಕೋಲಾರ ಹಾಗೂ ಬೀದರ್ ಹಾಗೂ ಕಾರವಾರ, ಮ್ಯಾಂಗ್ಳೂರು, ಉಡುಪಿ ತನಕ ಈ ರಾಜ್ಯದ 31 ಜಿಲ್ಲೆಗಳಲ್ಲೂ ನಾವು ಹೆಚ್ಚಿನ ಪ್ರಮಾಣದಲ್ಲಿ ಇರ್ತಕ್ಕಂಥ ಸಮಾಜ ನಮ್ಮದು. ನಮ್ಮ ಸಮಾಜದ ಬಗ್ಗೆ ರಮೇಶ್ ಕತ್ತಿಯವರು ಒಬ್ಬ ಲೋಕಸಭಾ ಮಾಜಿ ಸದಸ್ಯರಾಗಿದ್ದು ಸಮಾಜದ ಒಂದು ಕಾರ್ಯದಲ್ಲಿ ನಿರತರಾಗಿದ್ದಂಥ ವ್ಯಕ್ತಿ ಅವಾಚ್ಯ ಶಬ್ದಗಳಿಂದ ನಮ್ಮ ಸಮಾಜವನ್ನು ನಿಂದಿಸಿರ್ತಕ್ಕಂಥದ್ದು ನಮಗೆಲ್ಲರಿಗೂ ನೋವಾಗ್ತದೆ. ಅವರ ಒಂದು ಯೋಗ್ಯತೆಗೆ ಯಾವ ರೀತಿಯಲ್ಲಿ ನಾನು ಮಾತನಾಡಬೇಕು ಅನ್ನೋದನ್ನು ಅರಿವು ಇಲ್ಲದೆ ಮಾತಾಡಿರ್ತಕ್ಕಂಥದ್ದನ್ನು ನಾವೆಲ್ಲ ಇವತ್ತು ಪ್ರತಿಭಟಿಸ್ತಾ ಇದ್ದೇವೆ. ಎಲ್ಲ ಜಿಲ್ಲೆಗಳಲ್ಲೂ ಇವರ ವಿರೋಧ ಪ್ರತಿಭಟನೆ ಮಾಡುತ್ತಿದ್ದಾರೆ. ತಾಲೂಕು ಕೇಂದ್ರಗಳಲ್ಲೂ ಪ್ರತಿಭಟನೆ ನಡೆಯುತ್ತಿದ್ದು, ರಮೇಶ್ ಕತ್ತಿಯವರು ಅರಿವಿನಿಂದ ಮಾತನಾಡಬೇಕು. ಸಮಾಜವನ್ನು ಹೀಯಾಳಿಸಿರುವ ಮಾಜಿ ಸಂಸದ ಈ ರೀತಿ ಮಾತನಾಡಬಾರದಾಗಿತ್ತು. ನಾವು ಪರಿಶಿಷ್ಟ ಪಂಗಡಕ್ಕೆ ಸೇರಿದ ಜನ, ಹಾಗಾಗಿ ಜಾತಿ ನಿಂದನೆ ದಾಖಲಿಸುವಂತೆ ಆಗ್ರಹಿಸಿ ಪ್ರತಿಭಟನೆ ನಡೆಸುತ್ತಿರುವುದಾಗಿ ಹೇಳಿದರು. ಜಾತಿ ನಿಂದನೆ ಕೇಸು ದಾಖಲಿಸಿ ಆತನ ಬಗ್ಗೆ ಕಾನೂನು ಕ್ರಮ ಕೈಗೊಳ್ಳಬೇಕಾಗಿ ಅವರು ಒತ್ತಾಯಿಸಿದರು. ನಂತರ ತಾಲೂಕು ದಂಡಾಧಿಕಾರಿಗಳು ಹಾಗೂ ಪೊಲೀಸ್ ವರಿಷ್ಠರಿಗೆ ಮನವಿ ನೀಡಿದರು. ಕುಮಾರ್, ಸಿಟಿವಿ ನ್ಯೂಸ್, ನಂಜನಗೂಡು.